ನಮಸ್ಕಾರ ಸ್ನೇಹಿತರೆ, ನಾವು ಹೊರಗಿನ ಆಹಾರವನ್ನು ಪ್ರತಿದಿನವೂ ತಿನ್ನುತ್ತಾ ಇರುತ್ತೇವೆ. ಪರಿಚಯದವರೋ ಅಪರಿಚಿತರೋ ಆಹಾರ ಶುದ್ಧವಾಗಿದೆಯೋ ಇಲ್ಲವೋ ಎಂದು ನೋಡದೆ ಪ್ರತಿದಿನವೂ ಹೊರಗಿನ ಆಹಾರವನ್ನು ಸೇವಿಸುತ್ತಾ ಇರುತ್ತೇವೆ. ಪ್ರತಿದಿನ ಹೊರಗಿನ ಆಹಾರವನ್ನು ತಿನ್ನುವುದರಿಂದ ದೈಹಿಕ ಸಮಸ್ಯೆಗಳು ಉಂಟಾಗುವುದು ಎಷ್ಟು ನಿಜವೋ, ಮಾನಸಿಕ ಸಮಸ್ಯೆಗಳು ಉಂಟಾಗುವುದು ಕೂಡ ಅಷ್ಟೇ ನಿಜ. ಹೌದು, ಇದನ್ನು ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು, ಆದರೆ ಇದು ಸತ್ಯ. ಹೊರಗಿನ ಆಹಾರ ಪದಾರ್ಥಗಳನ್ನು ತಿನ್ನುವುದರಿಂದ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಾವು ಸೇವಿಸುವ ಆಹಾರವನ್ನು ಯಾರು ತಯಾರಿ ಮಾಡಿದ್ದಾರೋ ಅವರ ಆಗಿನ ಮನಸ್ಥಿತಿಯು ಆಹಾರದ ಮೇಲೆ ಪರಿಣಾಮ ಬೀರಿರುತ್ತದೆ. ಅವರು ಆಹಾರ ಪದಾರ್ಥಗಳನ್ನು ತಯಾರಿಸುವಾಗ ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಂಡು ಮಾಡಿದ್ದರೆ ಆಹಾರದ ಮೇಲೆ ಒಳ್ಳೆಯ ಪರಿಣಾಮ ಬೀರಿರುತ್ತದೆ. ಕೆಟ್ಟ ಆಲೋಚನೆಗಳನ್ನು ಇಟ್ಟುಕೊಂಡು ಮಾಡಿದ್ದರೆ ಆಹಾರದ ಮೇಲೆ ಕೆಟ್ಟ ಪರಿಣಾಮ ಬೀರಿರುತ್ತದೆ. ಹೀಗೆ ಪರಿಣಾಮ ಬೀರುವ ಆಹಾರವನ್ನು ನಾವು ತಿನ್ನುವುದರಿಂದ ನಮ್ಮ ಮನಸ್ಸಿನ ಮೇಲೆಯೂ ಕೂಡ ಪರಿಣಾಮ ಬೀರುತ್ತದೆ. ನಾವು ತಿನ್ನುವ ಆಹಾರವನ್ನು ಸಾತ್ವಿಕ ಆಲೋಚನೆಗಳಿಂದ ತಯಾರಿಸಿದ್ದರೆ ನಮ್ಮ ಮನಸ್ಸು ಸಾತ್ವಿಕ ರೀತಿಯಿಂದ ವಿಚಾರ ಮಾಡುತ್ತದೆ. ಒಂದು ವೇಳೆ ನಾವು ತಿನ್ನುವ ಆಹಾರವನ್ನು ತಾಮಸ ಆಲೋಚನೆಗಳಿಂದ ತಯಾರಿಸಿದ್ದರೆ ನಮ್ಮ ಮನಸ್ಸು ತಾಮಸ ರೀತಿಯಿಂದ ವಿಚಾರ ಮಾಡುತ್ತದೆ. ಇಲ್ಲಿ ಸಾತ್ವಿಕ ಎಂದರೆ ಒಳ್ಳೆಯ ಮತ್ತು ತಾಮಸ ಎಂದರೆ ಕೆಟ್ಟದ್ದು. ಇದನ್ನು ಸುಖ ಸುಮ್ಮನೆ ವ್ಯರ್ಥವಾಗಿ ಹೇಳುತ್ತಿಲ್ಲ. ಇದಕ್ಕೆ ಪೂರಕವಾಗಿ ಪೌರಾಣಿಕ ಕಥೆಯೊಂದಿದೆ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಶರಶಯ್ಯೆಯ ಮೇಲೆ ಮಲಗಿರುತ್ತಾರೆ. ಆಗ ಪಾಂಡವರನ್ನು ಕುರಿತು ಒಳ್ಳೆಯ ಮಾತುಗಳನ್ನು ಆಡುತ್ತಾರೆ. ಪಾಂಡವರೇ, ನೀವೇ ಯುದ್ಧದಲ್ಲಿ ಗೆಲ್ಲುವುದು, ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡಲಿದೆ. ಮುಂದೆ ನೀವೇ ರಾಜ್ಯಭಾರ ನಡೆಸಿಕೊಂಡು ಹೋಗುತ್ತೀರಿ, ಒಳ್ಳೆಯ ರೀತಿಯಿಂದ ರಾಜ್ಯವನ್ನು ಆಳಿ ಎಂದೆಲ್ಲ ಭೀಷ್ಮಾಚಾರ್ಯರು ಪಾಂಡವರನ್ನು ಕುರಿತು ಹೇಳುತ್ತಾರೆ. ಆಗ ದ್ರೌಪದಿಯು ಕೋಪದಿಂದ, ಭೀಷ್ಮಾಚಾರ್ಯರೇ, ಇಷ್ಟು ದಿನ ಈ ನಿಮ್ಮ ಬುದ್ಧಿಯು ಎಲ್ಲಿ ಹೋಗಿತ್ತು? ಪಾಂಡವರನ್ನು ಮೋಸದಿಂದ ಜೂಜಾಟದಲ್ಲಿ ಸೋಲಿಸುವಾಗ, ಸಭೆಯಲ್ಲಿ ನನ್ನ ಮಾನ ಹರಣ ಮಾಡುವಾಗ, ಕೌರವರು ನಮಗೆಲ್ಲ ಕೆಟ್ಟದನ್ನೇ ಮಾಡಿದ್ದರೂ ನೀವೇಕೆ ಆವಾಗ ಮೌನದಿಂದಿದ್ದೀರಿ? ಇವಾಗ ನಿಮ್ಮ ಬುದ್ಧಿಯು ಜಾಗೃತವಾಗಿದೆಯೇ ಎಂದು ದ್ರೌಪದಿಯು ಭೀಷ್ಮಾಚಾರ್ಯರನ್ನು ಪ್ರಶ್ನಿಸುತ್ತಾಳೆ. ಆಗ ಭೀಷ್ಮಾಚಾರ್ಯರು ದ್ರೌಪದಿಗೆ ಹೀಗೆ ಹೇಳುತ್ತಾರೆ, ಸರಿಯಾದ ಪ್ರಶ್ನೆಯನ್ನೇ ಕೇಳಿದೆ ಮಗಳೇ. ಇಷ್ಟು ದಿನ ನಾನು ಕೌರವರ ಅಧೀನದಲ್ಲಿದ್ದೆ, ಅಂದರೆ ಕೌರವರ ಅನ್ನದ ಋಣದಲ್ಲಿದ್ದೆ. ನಾವು ಪರರ ಅನ್ನದ ಋಣದಲ್ಲಿದ್ದಾಗ ಅವರನ್ನು ವಿರೋಧಿಸುವ ಅಧಿಕಾರ ನಮಗಿರುವುದಿಲ್ಲ. ಅವರು ಅನ್ಯಾಯ ಮಾಡಿದರೂ ಸರಿ ಕಣ್ಣು ಮುಚ್ಚಿಕೊಂಡು ಇರಬೇಕಾಗುತ್ತದೆ. ಅಲ್ಲದೆ ಅವರ ಅನ್ನವನ್ನು ಸೇವಿಸಿದ್ದರಿಂದ ಅವರ ಬುದ್ಧಿಯು ನಮಗೆ ಬಂದಿರುತ್ತದೆ. ನಾನು ಕೌರವರ ಅನ್ನದ ಋಣದಲ್ಲಿದ್ದರಿಂದ ನಿಮ್ಮ ಪರ ಮಾತನಾಡಲು ಆಗಲಿಲ್ಲ. ಅಲ್ಲದೆ ಈಗ ಅರ್ಜುನನು ಬಿಟ್ಟ ಬಾಣಗಳು ನನ್ನ ದೇಹದಿಂದ ಕೌರವನ ಆಹಾರದಿಂದ ಬಂದಿರುವ ಮಾಂಸ, ರಕ್ತವನ್ನೆಲ್ಲ ತೆಗೆದು ಹಾಕಿವೆ. ಆದ್ದರಿಂದ ಈಗ ನಿಮ್ಮ ಬಗ್ಗೆ ಮಾತನಾಡಲು ಅಧಿಕಾರ ಬಂದಿದೆ ಎಂದು ಭೀಷ್ಮಾಚಾರ್ಯರು ಹೇಳುತ್ತಾರೆ. ಆದ್ದರಿಂದ ಸ್ನೇಹಿತರೆ, ನಾವು ತಿನ್ನುವ ಆಹಾರವು ಯಾರು ತಯಾರಿಸುತ್ತಾರೆ, ಯಾವ ಆಲೋಚನೆಗಳಿಂದ ತಯಾರಿಸುತ್ತಾರೆ ಎಂಬುದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಮನೆಯಲ್ಲಿ ನಮ್ಮ ತಾಯಿ ಅಥವಾ ಪತ್ನಿ ತಯಾರಿಸುವ ಅಡುಗೆಯು ಯಾವತ್ತಿಗೂ ದುರ್ಬುದ್ಧಿಯಿಂದ, ಕೆಟ್ಟ ಆಲೋಚನೆಗಳಿಂದ ಕೂಡಿರುವುದಿಲ್ಲ. ನಮಗೆ ಒಳ್ಳೆಯದಾಗಲಿ ಎಂದೇ ನಮ್ಮ ಹಿತವನ್ನು ಬಯಸಿ ಅಡುಗೆ ತಯಾರಿಸುತ್ತಾರೆ. ಹೀಗಾಗಿ ಮನೆಯ ಅಡುಗೆಯನ್ನು ಸೇವಿಸುವುದು ಉತ್ತಮ. ಇದರಿಂದ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಳ್ಳೆಯ ಆಲೋಚನೆಗಳೇ ಬರುತ್ತವೆ. ನಾವು ಕೂಡ ಒಳ್ಳೆಯ ಮಾತುಗಳನ್ನು ಆಡುತ್ತೇವೆ ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡುತ್ತೇವೆ.